ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಎಲ್ಲರಿಗೂ ತಮ್ಮದೇ ಆದ ಪ್ರಕೃತಿ ಸ್ವಭಾವವಿರುತ್ತೆ, ಅದಕ್ಕೆ ಅನುಸಾರವಾಗಿ ಕ್ರಿಯೆಗಳನ್ನು ಮಾಡ್ತಾರೆ. ಹೀಗೆ ಪ್ರಕೃತಿಗೆ ಅನುಸಾರವಾಗಿ ಕರ್ಮ ಮಾಡಬೇಕಾದರೆ ಮತ್ತು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಲು ಮನುಷ್ಯ ಏನು ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 34ನೇ ಶ್ಲೋಕ. ಇಂದ್ರಿಯಸ್ಯೇಂದ್ರಿಯಾಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೆ ತೌ ಹ್ಯಸ್ಯ ಪರಿಪಂಥಿನೌ. ಈ ಶ್ಲೋಕದ ಅರ್ಥ, ಇಂದ್ರಿಯದ ಅರ್ಥದಲ್ಲಿ, ಅರ್ಥಾತ್ ಪ್ರತಿಯೊಂದು ಇಂದ್ರಿಯ ವಿಷಯದಲ್ಲಿ ರಾಗ ಮತ್ತು ದ್ವೇಷಗಳು ಅಡಗಿದ್ದು ಸ್ಥಿತವಾಗಿರ್ತವೆ. ಮನುಷ್ಯನು ಅವೆರಡರ ವಶವಾಗಬಾರದು, ಏಕೆಂದರೆ ಅವೆರಡೇ ಅವನ ಶ್ರೇಯಸ್ಸಿನ ಮಾರ್ಗದಲ್ಲಿ ವಿಘ್ನವನ್ನುಂಟು ಮಾಡುವ ಮಹಾಶತ್ರುಗಳಾಗಿವೆ. ಈ ಶ್ಲೋಕದ ಭಾವಾರ್ಥ, ನಾವು ಉತ್ತಮ ಸಂಸ್ಕಾರವನ್ನು ಕ್ರಮೇಣ ಹೇಗೆ ಉತ್ಪತ್ತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ನಮ್ಮಲ್ಲಿ ಇಂದ್ರಿಯಗಳಿವೆ, ಅವು 2 ಭಾಗವಾಗಿವೆ. ಒಂದು ಜ್ಞಾನೇಂದ್ರಿಯ, ಮತ್ತೊಂದು ಕರ್ಮೇಂದ್ರಿಯ. ಜ್ಞಾನೇಂದ್ರಿಯ ಮೂಲಕ ಹೊರಗಿನ ಜಗತ್ತನ್ನು ತಿಳಿದುಕೊಳ್ತೇವೆ. ಅದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳು. ಇವುಗಳಿಂದ ರೂಪ, ರಸ, ಶಬ್ದ, ಸ್ಪರ್ಶ, ಗಂಧ ಇವುಗಳನ್ನು ತಿಳಿದುಕೊಳ್ತೇವೆ. ಅನಂತರ ನಾವು ಕೆಲಸ ಮಾಡುವ 5 ಇಂದ್ರಿಯಗಳಿವೆ. ಬಾಯಿ, ಕೈಕಾಲು, ಜನನೇಂದ್ರಿಯಗಳು. ಇವುಗಳ ಮೂಲಕ ಮಾತಾಡ್ತೇವೆ, ಕೆಲಸ ಮಾಡ್ತೇವೆ, ನಡಿತೇವೆ, ವಿಸರ್ಜಿಸೋದು ಈ ಕೆಲಸಗಳನ್ನು ಮಾಡ್ತೇವೆ. ಇವುಗಳ ಹಿಂದೆ ಚಿತ್ತ, ಮನಸ್ಸು, ಬುದ್ಧಿ ಎಂಬ ಸೂಕ್ಷ್ಮ ವಸ್ತುಗಳಿವೆ. ಇವುಗಳಿಗೆ ಪ್ರಿಯವಾಗಿರುವ ಬಾಹ್ಯ ವಸ್ತುವಿನ ಮೇಲೆ ಪ್ರೀತಿ, ಅದರ ಕಡೆ ಧಾವಿಸುತ್ತಾ ಇರ್ತವೆ. ಅಪ್ರಿಯವಾಗಿರುವ ವಸ್ತುವನ್ನು ಕಂಡರೆ ದ್ವೇಷ ಆಗೋದಿಲ್ಲ, ಅದರಿಂದ ಹಿಂತಿರುಗಿ ಬರ್ತವೆ. ಅದನ್ನು ಕಂಡರೆ ದ್ವೇಷಿಸುತ್ತವೆ. ಒಂದು ರಾಗ, ಮತ್ತೊಂದು ದ್ವೇಷ, ಇವೆರಡೂ ನಮ್ಮನ್ನು ಆ ವಸ್ತುವಿಗೆ ಕಟ್ಟಿ ಹಾಕಿರುತ್ತೆ. ಹಾಗಾದರೆ ನಮಗೆ ದ್ವೇಷ ಬೇಕಾಗಿಲ್ಲ, ಅದನ್ನು ಕಂಡರೆ ಆಗೋದೂ ಇಲ್ಲ. ಅದು ಹೇಗೆ ನಮ್ಮನ್ನು ಕಟ್ಟಾಕತ್ತೆ ಅಂತ ನಾವು ಭಾವಿಸ್ಬೋದು. ಯಾವಾಗ ನಾವು ಒಂದು ವಸ್ತುವನ್ನು ದ್ವೇಷಿಸುತ್ತೇವೋ ಅದು ನಮ್ಮ ಮನಸ್ಸಿನ ಮುಂದೆ ಇರುತ್ತೆ, ಅದನ್ನೇ ಕುರಿತು ಚಿಂತೆ ಮಾಡ್ತಾ ಇರ್ತೀವಿ. ಆದರೆ ಪ್ರಿಯವಾದ ಭಾವನೆಯಿಂದಲ್ಲ, ದ್ವೇಷವಾದ ಅಪ್ರಿಯವಾದ ಭಾವನೆಯಿಂದ. ಆದರೂ ಅದು ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಪ್ರಭಾವವನ್ನು ಬಿಡುತ್ತೆ. ಒಮ್ಮೆ ಶ್ರೀರಾಮಕೃಷ್ಣರ ಶಿಷ್ಯನಾದ ಹರಿ ಎಂಬುವನು ಶ್ರೀರಾಮಕೃಷ್ಣರ ಹತ್ತಿರ ಮಾತಾಡ್ತಿದ್ದಾಗ, ನನಗೆ ಹೆಂಗಸರನ್ನ ಕಂಡ್ರೆ ಆಗೋದಿಲ್ಲ ಅಂತಾನೆ. ಒಂದು ಹೆಣ್ಣು ಮಗು ನನ್ನ ಬಳಿಗೆ ತೆವಳುತ್ತಾ ಬಂದರೂ ಅದನ್ನು ದ್ವೇಷಿಸುತ್ತೇನೆ ಅಂತಾನೆ. ಆಗ ರಾಮಕೃಷ್ಣರು ನಗ್ತಾ ಹೇಳ್ತಾರೆ, ಜೋಕೆ, ದ್ವೇಷಿಸಬೇಡ, ಪ್ರೀತಿಸೋದಕ್ಕಿಂತ ಬೇಗ ದ್ವೇಷಿಸುವುದರ ಬಲೆಗೆ ಬೀಳ್ತೀಯ ಅಂತ ಹೇಳ್ತಾರೆ. ಹಾಗಾದರೆ ನಾವೇನು ಮಾಡಬೇಕು? ಎಲ್ಲದರ ಹಿಂದೆಯೂ ಇರುವ ದೇವತ್ವಕ್ಕೆ ಮಣಿಯಬೇಕು. ವಿಷಯ ವಸ್ತುವಿನ ಕಡೆ ಹೋಗೋದನ್ನು ಬಿಡಬೇಕು. ದ್ವೇಷದಿಂದ ಅದರ ಬಳಿಯಿಂದ ಓಡಿ ಹೋಗೋದನ್ನು ಬಿಡಬೇಕು. ನಿಜವಾಗಿ ನಮ್ಮನ್ನು ಕಟ್ಟಿ ಹಾಕುವುದೇ ದ್ವೇಷ ಮತ್ತು ಪ್ರೀತಿ. ಇವೆರಡೂ ಬಂಧನಗಳೇ. ಪ್ರೀತಿ ಪ್ರಿಯವಾದ ಬಂಧನ, ದ್ವೇಷ ಅಪ್ರಿಯವಾದ ಬಂಧನ. ನಾವು ಪ್ರೀತಿಸಿದರೆ ಪ್ರೀತಿಸುವ ವಸ್ತುವಿಗೆ ದಾಸರಾಗಿರ್ತೀವಿ. ದ್ವೇಷಿಸಿದರೆ ಆ ವಸ್ತು ಬೆಂಬಿಡದೆ ನಮ್ಮ ಬೆನ್ನ ಹಿಂದೆ ಇರುತ್ತೆ. ಇವೆರಡೂ ನಮ್ಮನ್ನು ಕಾಡ್ತವೆ. ಜ್ಞಾನಿಯಾದವನು ಇವುಗಳಿಂದ ನಿಸ್ಸಂಗನಾಗಿರಬೇಕು. ಇವುಗಳಿಂದ ನಾವು ಓಡಿ ಹೋಗೋದಕ್ಕೆ ಆಗೋದಿಲ್ಲ. ಎಲ್ಲಿಗೆ ಹೋದರೂ ನಮ್ಮ ನೆರಳಿನಂತೆ ಅದು ಬೆನ್ನು ಹಿಡಿದು ಬರುತ್ತೆ. ಹಾಗಾದರೆ ಇದರಿಂದ ಪಾರಾಗೋದಾದರೂ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಇದನ್ನು ಗಮನಿಸದೇ ಇರೋದರಿಂದ, ಮನಸ್ಸನ್ನು ಅತ್ತ ಹರಿಯ ಬಿಡದೆ ಇರೋದರಿಂದ ಅದರ ಮೇಲೆ ಅನಾಧಾರವನ್ನು ಉಂಟು ಮಾಡಿ ನಾವು ಅದರಿಂದ ದೂರ ಇರಬೇಕಾಗತ್ತೆ. ಇಷ್ಟು ಕಾಲ ನಾವು ಅದನ್ನು ಮುದ್ದಿಸುತ್ತಿದ್ದೆವು. ಅದಕ್ಕೆ ಅವು ನಮ್ಮ ಹತ್ತಿರ ಬಂದು ತಮ್ಮನ್ನು ಪ್ರೀತಿಸಲಿ ಅಂತ ನಿಲ್ತವೆ. ಯಾವಾಗ ನಾವು ಅದರ ಕಡೆ ಗಮನ ಕೊಡೋದಿಲ್ಲವೋ ಕ್ರಮೇಣ ಅವು ಇದ್ದರೂ ನಮ್ಮ ಪಾಲಿಗೆ ಇಲ್ಲದಂತೆ ಆಗುತ್ತೆ. ಇನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ನಮ್ಮ ಇಂದ್ರಿಯಗಳಲ್ಲಿ 2 ವಿಷಯಗಳು ನಮ್ಮ ಶತ್ರುಗಳಾಗಿ ಕೆಲಸ ಮಾಡುತ್ತೆ. ಅವುಗಳೆಂದರೆ ರಾಗ ಅಂದರೆ ಇಷ್ಟಪಡೋದು, ಮತ್ತು ಬೇಕು ಎನ್ನುವ ಬಯಕೆ. ಇಷ್ಟಪಡುವುದು ರಾಗ, ಅದರಿಂದ ಕಾಮ. ಇಷ್ಟ ಆಗದೇ ಇದ್ದರೆ ದ್ವೇಷ, ಅದರಿಂದ ಕೋಪ. ಹೇಗೆ ಅಂದರೆ, ಒಂದು ವಸ್ತುವನ್ನು ಬಯಸ್ತೀವಿ, ಅದು ಸಿಗಲಿಲ್ಲ, ಆಗ ಕೋಪ. ಅದು ಇನ್ನೊಬ್ಬರಿಗೆ ಸಿಕ್ಕಿತು, ಆಗ ದ್ವೇಷ. ಸಿಕ್ತು ಆದರೆ ಅದು ನಾವು ಅಂದುಕೊಂಡಂತೆ ಇಲ್ಲ ಅಂದಾಗಲೂ ಕೋಪ ಬರುತ್ತೆ. ಮೂಲಭೂತವಾಗಿ ಇರುವ ದೊಡ್ಡ ದೋಷ ಅಂದರೆ ಅದು ಬಯಕೆ. ಯಾವುದನ್ನು ಹೆಚ್ಚು ಹೆಚ್ಚು ಬಯಸ್ತೀವೋ ಅದರಿಂದ ಹೆಚ್ಚು ಹೆಚ್ಚು ದುಃಖಕ್ಕೀಡಾಗ್ತೀವಿ.
ಬಯಕೆಯನ್ನು ಸೀಮಿತಗೊಳಿಸದೆ ಮೇಲೆ ಬರಲು ಸಾಧ್ಯವಿಲ್ಲ. ನಮ್ಮ ಪ್ರತಿಯೊಂದು ಇಂದ್ರಿಯದಲ್ಲಿ ರಾಗದ್ವೇಷ ಕಾಮಕ್ರೋಧ ತುಂಬಿರುತ್ತೆ. ಅದಕ್ಕೆ ನಾವು ಎಂದೂ ಆ ಬೇಕು ಬೇಡಗಳಿಗೆ ರಾಗದ್ವೇಷಗಳಿಗೆ ವಶವಾಗಬಾರದು. ನನ್ನದು ಎನ್ನುವ ಅತಿ ಅನುರಾಗ ನಮ್ಮನ್ನು ಅಧಃಪತನಕ್ಕೆ ಕೊಂಡೊಯ್ಯುತ್ತೆ. ನನಗೆ ಬೇಕು, ಅದು ಇನ್ನೊಬ್ಬರಿಗೆ ಸಿಗಬಾರದು ಎನ್ನುವ ಪ್ರತಿ ಇಂದ್ರಿಯದಲ್ಲೂ ಇದು ತುಂಬಿರುತ್ತೆ. ಇದು ನಮ್ಮ ಪ್ರಕೃತಿಯ ಹಿಂದಿರುವ ಅಹಂಕಾರ. ಅದಕ್ಕೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ, ಎಂದೂ ಈ ಬೇಕು ಬೇಡಗಳ ದಾಸನಾಗಬೇಡ. ಅವು ನಿನ್ನ ಸಾಧನೆಯ ದಾರಿಗೆ ಅಡ್ಡಗೋಡೆ ಇದ್ದ ಹಾಗೆ. ಅವು ನಿನ್ನ ನಿಜವಾದ ಶತ್ರುಗಳು. ನಾವು ಈ ಶತ್ರುಗಳಿಗೆ ಬಲಿಯಾಗದೆ ನಮ್ಮ ಇಂದ್ರಿಯಗಳನ್ನು ನಾವೇ ವಿಶ್ಲೇಷಿಸಬೇಕು. ನನ್ನ ಇಂದ್ರಿಯ ಏನನ್ನು ಬಯಸ್ತಾ ಇದೆ, ಯಾಕೆ ಬಯಸ್ತಾ ಇದೆ, ಅದರ ಹಿಂದಿರುವ ಸ್ವಾರ್ಥ ದ್ವೇಷವೇನು, ಇದು ನನ್ನನ್ನು ದಾರಿ ತಪ್ಪಿಸುವ ಬಯಕೆಯೇ ಅಥವಾ ಮೇಲಕ್ಕೆ ತರುವ ಬಯಕೆಯೇ? ಹೀಗೆ ವಿಚಾರ ಮಾಡಿ ನಮ್ಮ ಬಯಕೆಗಳ ಶುದ್ಧೀಕರಣ ಮಾಡಿಕೊಳ್ಬೇಕು. ಯುದ್ಧ ಮಾಡುವಾಗ ಕೂಡ ರಾಗದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಕೇವಲ ನ್ಯಾಯದ ಹೋರಾಟ ಎನ್ನುವ ನಿರ್ಲಿಪ್ತತೆಯಿಂದ ಹೋರಾಟ ಮಾಡುವಂತಾನೆ ಪರಮಾತ್ಮ ಶ್ರೀಕೃಷ್ಣ. ಅಂದರೆ ದುರ್ಯೋಧನ ಸತ್ತಾಗ ಸಂತೋಷ ಪಡಬೇಡ. ಸ್ವಂತ ಮಗ ಅಭಿಮನ್ಯು ಸತ್ತಾಗಲೂ ಕೂಡ ದುಃಖ ಬೇಡ ಎನ್ನುವ ಯುದ್ಧ ಪೂರ್ವದ ಕಿವಿ ಮಾತನ್ನು ಶ್ರೀಕೃಷ್ಣ ಅರ್ಜುನನಿಗೆ ಇಲ್ಲಿ ಹೇಳ್ತಾನೆ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.